Okay, let's go. Hey guys, welcome back to the new vlog. ಇವತ್ತು ವ್ಲಾಗ್ನ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಬರೀ ಒಂದು ಮೂವಿ ನೋಡ್ಕೊಂಡು ಕೂತಿದ್ದೆ. ಆಮೇಲೆ ಎಷ್ಟೋ ದಿನ ಆಗೋಯ್ತು ಗೇಮ್ ಆಡಿ, ಎಷ್ಟೋ ದಿನಾನೇ ಆಗೋಗಿತ್ತು, ವಾರ ತಿಂಗಳಾಗೋಗಿತ್ತು. ಅದಕ್ಕೆ ಗೇಮ್ ಆಡಿದೆ ಸ್ವಲ್ಪ ಹೊತ್ತು. ಅದಕ್ಕೆ ಈ ಕಡೆ ವ್ಲಾಗ್ ಸ್ಟಾರ್ಟೇ ಮಾಡಿರಲಿಲ್ಲ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಏನು ಕತೆ ಅಂತ ಅಂದರೆ, ನಮ್ಮ ಅಕ್ಕಂಗೆ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಅವಳು ಅದಕ್ಕೆ ಇವತ್ತು ಹಾಲ್ ಟಿಕೆಟ್ ಇಸ್ಕೊಂಬರ್ಬೇಕಂತೆ. ಈಗ ಅವಳನ್ನು ಮೊದಲು ಕರ್ಕೊಂಡೋಗಿ ಏನು ಹಾಲ್ ಟಿಕೆಟ್ ಬರ್ತಾಳೆ ಅವಳು. ನಾನು ಇವಳನ್ನು ಬಿಟ್ಬಿಟ್ಟು ಬರ್ತೀನಿ ನೋಡಿ. ಈಗೇನು ಊಟ ಟೈಮ್ ಆಗೋಗಿದೆ, ಊಟ ಮಾಡಬೇಕು. ಇವಳನ್ನು ಬಿಟ್ಬಿಟ್ಟು ಬಂದು ನಾನು ಊಟ ಮಾಡ್ತೀನಿ. ಊಟ ಮಾಡಿ ಇನ್ನೇನು ಕೆಲಸ, ಕಾಲೇಜಿಲ್ಲ ಏನಿಲ್ಲ. ಇವಳಿಗೆ ಇರೋದು, ನನಗೆ ಇನ್ನೇನು ಊಟ ಮಾಡಿ ಮಲ್ಕೊಳ್ಳೋದೇ ಹಾಕೊಂಡು ಬರೀ ಬಿಟ್ಬಿಟ್ಟು ಬಂದು ನೋಡೋಣ ಏನು ಮಾಡೋದು ಅಂತ. ಹಾಲ್ ಟಿಕೆಟ್ ಇಸ್ಕೊಳಕ್ಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಬಾ ಬಾ, ಏನ್ ಮಾಡ್ತಿದ್ದೆ? ಪಿಕ್ಚರ್ ಯಾವ್ದೋ ಸೀರೀಸ್ ಸಂಸಾರ ಹೆಂಗಾಯ್ತು? ರಶ್ ಇತ್ತಾ? ಇರುತ್ತೆ, ಯಾವಾಗಲೂ ರಶ್ ಇರುತ್ತೆ. ಏನಂದ್ರು? ಸೈನ್ಸ್ ಟೀಚರ್ ಕಾಲ್ ಮಾಡಿದ್ದಾರೆ. ಇಂಜಿನಿಯರಿಂಗ್ CS ಮಾಡಿದವರು ಅಪ್ಲೈ ಮಾಡ್ಬೋದು. ಕೆಲಸ ಅಪ್ಲೈ ಮಾಡೋದು ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಸ್ಯಾಲರಿ, ಗೌರ್ಮೆಂಟ್ ಸರ್ಕಾರಿ ಕೆಲಸಕ್ಕೆ ರಿಜಿಸ್ಟ್ರೇಷನ್ CS ಮಾಡಿದವ್ರಿಗೆ ಆಫರ್ ಅಂತ ಹೇಳಿ ನೋಡು, ಅಪ್ಲೈ ಮಾಡುತ್ತೆ. CS ಕಂಪ್ಲೀಟ್ ಮಾಡ್ತಾರ, 4 years ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತಾರೆ ಈಗ ಆಫರ್. ಚಾಯ್ ಶಶಿ ಬಟ್ಟೆ ತಾಳಕ್ಕೆ ಅಂತ ಬಂದ. ನೋಡೋಣ ಯಾವ ಅಂತಾನೆ. ಅವನು ಲೆನಿನಲ್ಲಿ ನೋಡ್ತಾ ಇದ್ದಾನೆ, ನೋಡ್ಬೇಕು ಲೆನಿನಲ್ಲಿ ಅವನಿಗೆ ಸಿಗುತ್ತಾ ಇಲ್ವಾ ಅಂತ. ಆಗುತ್ತೆ, ನನಗೆ ದೊಡ್ಡಲೇ ಈಗ ಬಂದೆ ಮನೆಗೆ. ಅಂದರೆ ಇವಳೊಂದು ಕಾಲೇಜ್ ಹತ್ರ ಬಿಟ್ಟು ಶಶಿ ನನಗೆ ಮಾತಾಡಿಸ್ಕೊಂಡು ಅವನೇನೋ ಬಟ್ಟೆ ತಗೋಬೇಕಿತ್ತಂತೆ. ಸೊ ನೋಡೋಣ ಅಂತ ಹೋಗಿದ್ವು. ನನಗೇನು ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಅವನು ಕೇಳಿದ ಕಲರು ಪ್ಲಸ್ ಅವನು ಕೇಳಿದ ಬಟ್ಟೆ ಮೆಟೀರಿಯಲ್ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ವು. ಈಗ ಸೊ ಟೈಮು ಈಗ 3:30. ಊಟ ಮಾಡಬೇಕು, ಬನ್ನಿ ಊಟ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಆಯ್ಸ್ ಹಾಲ್ ಟಿಕೆಟ್ ಇಸ್ಕೊಂಡ್ಬಂದು ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅದೇನೆ ಹೌದೌದು, ಕರೆಕ್ಟ್. ಅದೇನೆ ಹೇಳ್ಬೇಕು ಅಂದ್ರೆ ಇವರೆಲ್ಲ ಸೇರಿ ಹೊಡಿಬೇಕಾಯ್ತು ಅವ್ರಿಗೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಏನಮ್ಮ? ಇವಳೇನು ಹೇಳಲೇ ಇಲ್ಲ, ಈಗ ಹೇಳಿದ್ರೆ ನೀನು ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ನಂಗೆ ಅವೆಲ್ಲ ಬರಲ್ಲ. ನೀನ್ ಬಂದ್ ಇಟ್ಕೊಡು. ನೀನ್ ಅಲ್ಲಿದ್ಬಿಟ್ಟು ನೀನ್ ನನಗೆ ಹೇಳ್ತೀಯಾ? ನಾಳೆ ಇಟ್ಕೊಡ್ತೀನಿ, ಇವತ್ತು ನೀನಿಡು. ಬೇಡ ಬೇಡ, ನೀನೇ ಬಂದಿಡು. ತಿನ್ನಲ್ಲ ಕಂಡ್ಲಾ? ಅಲ್ಲೊಂದು ಅಷ್ಟೊಂದು ಒಟ್ಟಿಗೆ ಬೇಯಿಸ್ಕೋಬೇಡಿ. ಒಂದೆರಡು ನಿನ್ಗೊಂದು ಅವ್ರಿಗೊಂದು 2 ಬೇಯಿಸ್ಕೊಳ್ಳಿ ಸಾ. ಚೆನ್ನಾಗಿ ತೊಳಿ, ಮಣ್ಣಿರುತ್ತೆ, ಅದು ಮಣ್ಣು ಎಲ್ಲ ಮೆತ್ಕೊಂಡಿರುತ್ತೆ. ಈಗೇನು ನಾಳೆ ಇಷ್ಟೊತ್ತಿಗೆ ಬರ್ತೀವಿ. ಯಾಕೆಂದ್ರೆ ಅಪ್ಪ ನಾನ್ ನಾಳೆ ಹೋಗ್ತೀನಿ. ಎಲ್ಗ ಹೋಗ್ತೀಯಪ್ಪ? ಎಲ್ಗಾರು ನೋಡ್ತಿದೀವಿ, ಹೋಗ್ತೀವತ್ಲಾಗ ನಾಳೆ. ಅಲ್ಲೇ ಎಲ್ಲ ಸುತ್ತೀವಿ. ಅದೇನೆ ಇವಳಿಗೆ ನಾಳೆ ಎಷ್ಟು ಗಂಟೆಗೆ ಎಕ್ಸಾಮೇ?
ಎಷ್ಟು ಗಂಟೆಗೆ? ಬೆಳಗ್ಗೆ 10ರಿಂದ ಅಂತೆ. ತಿಂಡಿ ಮಾಡ್ಕೊಂಡು ಅವ್ಳು ತಿನ್ಕೊಂಡು ನೀನು ತಿನ್ಕೊಂಡ್ಬಿಡು. ಹಾ ಅವಳು ಹೋಗಿ ಬರ್ಲಿ. ನೀನು ಎಲ್ಲಿ ಹೋಗ್ತೀಯ ಹೇಳು, ಯಾವ ಊರಿಗೆ ಹೋಗ್ತೀಯ? ಅಲ್ಲೇ ಹಾಸನದಲ್ಲೇ ಹೋಗ್ತೀಯಲ್ವಾ? ಇಲ್ಲ ಅತ್ಲಾಗೆ ಹೋಗ್ಬಿಡ್ತೀವಿ ಧರ್ಮಸ್ಥಳಕ್ಕೆ. ಧರ್ಮಸ್ಥಳಕ್ಕೆ ಹೋಗಿ ಬರ್ತೀರಾ? ಹಾ ಹೌದಾ? ನಾಳೆ ಹೋಗಿ ನಾಡಿದ್ದು ಬರ್ಬೇಕು. ಹಾ ನಾಳೆ ರಾತ್ರಿಗೆ. ಹಾ ಬಾ. ನಾಡಿದ್ದು ಅಪ್ಪಂದೇ ಕೆಲಸ. ಇಲ್ಲ ಧರ್ಮಸ್ಥಳಕ್ಕೆ ಏನು ಹೋಗಲ್ಲ, ಗೊತ್ತಿಲ್ಲ ಎಲ್ಲೋಗೋದು ಅಂತ ಹೋಗ್ಬಿಟ್ಟು ಬರ್ತೀವಿ ಅಷ್ಟೇ. ಒಟ್ಟಿನಲ್ಲಿ ಅದೇ ಹಾಸನದಲ್ಲೇ ಅಂದಿಯಲ್ಲೋ? ಅದೇ ಒಟ್ಟಿನಲ್ಲಿ ಇಲ್ಲೇ. ಹೋಗ್ಬಾ. ಹಾ ನಾಳೆ ಅದೇ ನಾಡಿದ್ದು ಅಲ್ಲೇ ಇರು. ನಾಳೆ ರಾತ್ರಿಗೆ ಬಂದ್ಬಿಡು ಎಲ್ಲೋದ್ರುವೆ. ಹಾ ಸರಿ. ಆಗ ನಾಡಿದ್ದು ಏನಾರು ಹಬ್ಬ ಅತ್ತಮ್ಮ ಇತ್ತಮ್ಮ ಅಂತ ಏನಾರು ಹೇಳ್ತಿದ್ರೆ ನಾಡಿದ್ದು ಊರಿಗೆ ಬರ್ಬೇಕಾ? ಎಲ್ಲ ಹಾಸನದಲ್ಲೇ ಕೆಲಸ ಅಲ್ವೇನೋ? ಹಾ ಸರಿ ಆಯ್ತಾಯ್ತು. ಆಡ್ಕೊಂಡ್ರೆ ಆಗ್ತದು. ಹಾ ಸರಿ ಸಿದ್ದರಾಮಾಂಜನೇಯದಲ್ಲಿ. ಸರಿ ಆಯ್ತು. ಅದಕ್ಕೆ ನಾಳೆ ಹೋಗಿ ನಾಳೆ ರಾತ್ರಿಗೆ ಬಂದ್ಬಿಡು. ನಾಳೆ ಸಂಜೆನೆ ಹಬ್ಬ ಬರುತ್ತೆ. ಬೇಕಾದ್ರೆ ನೀನು ಅಲ್ಲಿ ಹೋಗ್ಬೋದು. ಅದೇ ನಾಳೆ ಬೇಕಾದ್ರೆ ಹಾಸನದಲ್ಲೇ ಎಲ್ಲರೂ ಹೋಗ್ಬಾ ಅಷ್ಟೇ. ಬೇಕಾದ್ರೆ ಇನ್ನೇನು ಹೋಗ್ಬೇಡ. ಸರಿ ಆಯ್ತಾಯ್ತು. ಈಗ ಇನ್ನೇನು ನಾಳೆ ಇಲ್ಲೇ ಅಂತ ಅಂದ್ರೆ ನೋಡ್ಬೇಕು. ಇನ್ನು ಪ್ಲೇಸ್ ನಾವ್ ಇನ್ನೂ ನೋಡಿಲ್ಲ ಎಲ್ಲಿ ಅಂತ. ಒಟ್ನಲ್ಲಿ ನಾಳೆ ಬೆಳಗ್ಗೆ ಹೋಗಿ ಸಂಜೆ. ಸರಿ ಆಯ್ತು. ಅದೇನ್ ಮಾತಾಡೋ, ಆಗ್ಲಿಂದ ಒಳ್ಳೆ ಅಳ್ತಾ ಇದ್ದಾಳೆ. ಗೈಸ್ ಊಟ ಅನ್ನ ಸಾರು ರೆಡಿ ಆಯ್ತು. ಸಾರು ಬಿಸಿ ಆಗ್ತಾ ಇದೆ. ಇದಕ್ಕೆ ಫೈಬರ್. ಗೈಸ್ ಈಗ ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಈಗ ಆಚೆ ಹೋಗ್ಬೇಕು. ಬನ್ನಿ ಹೋಗೋಣ. ನಾನು ಹೋಗ್ತಾ ಇರೋ ವಿಷಯ ಏನಂದರೆ, ಈ ಕವರಲ್ಲಿ ಒಂದು ಪಾರ್ಸಲ್ ಇದೆ ಐಟಮ್ಮು. ಇದು ನರ್ಕಲ್ಗೂಡು ಬಸ್ಸಿಗೆ ಹಾಕಬೇಕಂತೆ. ಸೊ ಈಗ ಹೋಗಿ ಹಾಕ್ಬಿಟ್ಟು ಮನೆಗೆ ಹೋಗೋಣ. ಹೆಂಗಿದೆ ಹಾಸನ ಬಸ್ ಸ್ಟ್ಯಾಂಡು? ಹೆಂಗಿದ್ರೆ ನಮಗೇನು ಪಾರ್ಸಲ್ ಹಾಕ್ಬಿಟ್ಟು ಹೋಗೋಣ ಅಷ್ಟೇ. ಅಂದರೆ ನಿನ್ನೆ ನನಗೆ ತಗೊಂಡು ಬಾ ಅಂತ ಅಂದರು, ಆದರೆ ನಾನು ತಗೊಂಡೋಗಕ್ಕೆ ಆಗಲಿಲ್ಲ. ಅದಕ್ಕೆ ಇವಾಗ ಬಸ್ಗೆ ಹಾಕು ಅಂತ ಹೇಳ್ತಾ ಇದ್ದಾರೆ. ಹೋಗಿ ಬಸ್ಗೆ ಹಾಕೋಣ. ಪಾರ್ಸಲ್ ಹಾಕ್ಬಿಟ್ಟು ಈಗ ಮತ್ತೆ ಬೈಕ್ ಎತ್ಕೊಳಕ್ಕೆ ಹೋಗ್ತಿದ್ದೀನಿ. ಬನ್ನಿ, ಈಗ ಗೇಮ್ ಆಡೋಕ್ಕೆ ಕರಿತಾ ಇದ್ದಾರೆ. ಪಟ ಅಂತ ಮನೆಗೆ ಹೋಗಿ ಮ್ಯಾಚ್ ಆಡೋಕ್ಕೆ ಹೋಗ್ಬೇಕು. ಲೆಟ್ಸ್ ಗೋ. ಸೊ ಓಕೆ ಗಾಯ್ಸ್, ಬಂದೆ ಮನೆಗೆ. ಈಗ ಪಾರ್ಸಲ್ ಹಾಕಿ ಸ್ವಲ್ಪ ನಾಷ್ಟೇ ನಿಮ್ಮ ಫ್ರೆಂಡ್ ಚಲೋ ಗೇಮ್ ಆಡ್ಬೇಕು. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.